ಹಾಯ್ ಹಲೋ ನಮಸ್ಕಾರ ಹೇಗಿದೆ ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತೀನಿ. ನಾನಂದು ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಗೈಸ್, ಇವತ್ತು ನಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇರೋದು. ಮದುವೆ ಸೀಸನ್ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ನನ್ನ ತಂಗಿಯ ಮದುವೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಶಾಪಿಂಗಿಗೆ ಬಂದಿದ್ದೀವಿ ಆಯಿತಾ. ಈ ಸರಿ ಶಾಪಿಂಗ್ ಬೆಂಗಳೂರಲ್ಲಿ ಚಿಕ್ಕಪೇಟೆಯಲ್ಲೇ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಮೊದಲಿಂದನೇ ಡಿಸೈಡ್ ಮಾಡಿದ್ವಿ. ಈ ಥರ ಒಂದು 2-3 ಡೇಸ್ ಅಲ್ಲೇ ಸ್ಟೇ ಮಾಡಿಕೊಂಡು ಅಲ್ಲಿ ಶಾಪಿಂಗ್ ಮಾಡ್ಕೊಂಡು ಅದಾದಮೇಲೆ ಊರಿಗೆ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಇದು ಬಂದು ನಾವು ಶಾಪಿಂಗ್ ಮಾಡಿರೋದು ಮೇ ಮಂತಲ್ಲಿ, ಮ್ಯಾರೇಜ್ ಜೂನ್ ಮಂತಲ್ಲಿ ಇರೋದ್ರಿಂದ ಮೇ ಮಂತಲ್ಲಿ ನಾನು ಶಾಪಿಂಗ್ ಮಾಡಿರೋದು. ಆ್ಯಂಡ್ ಇಲ್ಲಿ ನಮ್ಮ ಸೋನುನ ಮಾತ್ರ ಕರ್ಕೊಂಬಂದಿರೋದು, ಬಬ್ಲೂನ ಕರ್ಕೊಂಬಂದಿರಲಿಲ್ಲ. ಇಬ್ಬರೂ ಒಟ್ಟಿಗೆ ಕರ್ಕೊಂಬಂದರೆ ಡೆಫಿನೆಟಾಗಿ ನಮ್ಗೆ ಶಾಪಿಂಗ್ ಆಗಲ್ಲ ಅಂತ ಡೆಫಿನೆಟಾಗಿ ಗೊತ್ತಾಗಿತ್ತು. ಹಾಗಾಗಿ ಸೋನು ಮಾತ್ರ ಕರ್ಕೊಂಬಂದಿದ್ವಿ. ಆ್ಯಂಡ್ ಸೋನುಗೆ ಇದು ಫಸ್ಟ್ ಟೈಮ್ ಮೆಟ್ರೋ ಎಕ್ಸ್ಪೀರಿಯೆನ್ಸ್ ಆಯಿತಾ. ತುಂಬ ಎಕ್ಸೈಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಸೊ ನಮ್ಮ ಫಸ್ಟ್ ಪ್ಲ್ಯಾನ್ ಏನು ಅಂತಂದರೆ ನನ್ನ ತಂಗಿಗೆ ಫಸ್ಟ್ ನಾವು ಏನೆಲ್ಲ ಬೇಕೋ ಫಸ್ಟ್ ಅದನ್ನ ಪರ್ಚೇಸ್ ಮಾಡೋದು. ಅದಾದಮೇಲೆ ನಿಧಾನಕ್ಕೆ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಇವಾಗ ಶಾಪಿಂಗ್ ಬಂದಿದ್ದೀವಿ ಚಿಕ್ಕಪೇಟೆಗೆ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಚಿಕ್ಕಪೇಟೆಯಲ್ಲಿ ಯಾವ ಥರ ನಾವು ಪ್ಲ್ಯಾನ್ ಅಂತಂದಾಗ ಫಸ್ಟ್ ಒಂದು ಶಾಪಿಗೆ ಹೋಗೋದು, ಫ್ಯಾಮಿಲಿ ಶಾಪಿಗೆ. ಎಲ್ಲನೂ ಒಂದೇ ಕಡೆ ಸಿಗೋ ಥರ ಹೋಗಬೇಕು ಅನ್ನೋ ಇಂಟೆನ್ಷನ್ ನಮಗೆ ಇದ್ದಿದ್ದಾಯಿತು. ಯಾಕಂದರೆ ತುಂಬ ಕಡೆ ಮಕ್ಕಳನ್ನ ಎಳ್ಕೊಂಡು ಹೋಗಿ ಅಲ್ಲಿ ಪರ್ಚೇಸ್ ಮಾಡಿಕೊಂಡು ಅಲ್ಲಿ ಇದು ಮಾಡ್ಕೋತೀವಿ, ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲದಕ್ಕೂ ನಮ್ಗೆ ಬೆಸ್ಟ್ ಆಪ್ಷನ್ ಅಂತಂದಿದ್ದು ಸುದರ್ಶನ್ ಸಿಲ್ಕ್ ಅಂತ ಆಯಿತಾ. ಸೊ ಸುದರ್ಶನ್ ಸಿಲ್ಕ್ ಬಂದಾದಮೇಲೆ ಆಲ್ಮೋಸ್ಟ್ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಇಲ್ಲೇ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಪರ್ಚೇಸ್ ಇಲ್ಲೇ ಮಾಡೋಣ. ಇನ್ನು ಲೆಹೆಂಗಾ ಆ ಥರದ್ದೇನಾದರೂ ಇದ್ದರೆ ಹೊರಗಡೆ ಪರ್ಚೇಸ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಇವಾಗ ನನ್ನ ತಂಗಿಗೆ ಅಮ್ಮನ ಕಡೆಯಿಂದ ಕೊಡೋ ಸೀರೆನ ಇವಾಗ ಹುಡುಕ್ತಾ ಇದ್ದೀವಿ. ಅವಳೊಂದು ರೆಫರೆನ್ಸ್ ಇಟ್ಕೊಂಡು ಹೋಗಿದ್ಲು ಆಯಿತಾ, ಈ ಥರನೇ ಬೇಕು ಅಂತ. ಪೇಸ್ಟಲ್ ಗ್ರೀನ್ ಶೇಡಲ್ಲಿ ಅವಳು ಹುಡುಕ್ತಾ ಇದ್ದಿದ್ದು ಸಾರಿ. ಅವಳು ಆಲ್ರೆಡಿ ಅದರಲ್ಲೇ ಫಿಕ್ಸ್ ಆಗಿಲ್ಲ, ಸಿಕ್ಕಿದ್ರೆ ಅಲ್ಲಿ ನೋಡೋಣ, ಇಲ್ಲ ಅಂತಂದರೆ ಬೇರೆ ಶಾಪಿಗೆ ಹೋಗೋಣ. ಅಟ್ ದ ಎಂಡ್ ಆಫ್ ದ ಡೇ ಅವಳಿಗೆ ಆ ಕಲರೇ ಬೇಕಾಗಿತ್ತು ಅವಳ ಮೈಂಡಲ್ಲಿ. ಆ್ಯಂಡ್ ನನ್ನ ತಂಗಿ ಯಾವ ಥರ ಅಂತಂದರೆ ಒಂದು ಈಗ ಮೈಂಡಲ್ಲಿ ಏನು ಇಟ್ಕೊಂಡಿರ್ತಾಳಲ್ವ, ಸೊ ಅದು ಸಿಕ್ಕಿಲ್ಲ ಅಂತಂದರೆ ಕಾಂಪ್ರಮೈಸ್ ಆಗೋದೇ ಇಲ್ಲ. ಬೇಕಾದ್ರೆ ಬೇರೆ ಶಾಪಿಗೆ ಹೋಗ್ತಾಳೆ, ಒಂದು 4-5 ಶಾಪಿಗೆ ಹೋಗ್ತಾಳೆ, ಬಿಟ್ಟರೆ ಅವಳಿಗೆ ಸ್ಯಾಟಿಸ್ಫೈ ಆಗೋ ತನಕ ಯಾವುದನ್ನೂ ಪರ್ಚೇಸ್ ಮಾಡಲ್ಲ. ಆ ಥರ ಒಂದೆಡೆ ಅವಳಿಗೆ ಸ್ಯಾಟಿಸ್ಫೈ ಆಯಿತು, ಚೆನ್ನಾಗಿದೆ, ಅದು ಎಷ್ಟು ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಅದನ್ನ ತೊಗೋತಾಳೆ. ಆ ಥರ ಮೈಂಡ್ ಸೆಟ್ ಇರೋ ಅವಳು. ಸೊ ಹಾಗಾಗಿ ಅವಳದು ಪೇಸ್ಟಲ್ ಕಲರ್ ಅವಳ ಮೈಂಡಲ್ಲಿ ಏನು ಸಿಗ್ತಾಯಿತ್ತು ಅಲ್ಲಿ ತನಕ ನಾವು ಹುಡುಕ್ತಾನೇ ಇದ್ವಿ. ಅದರಲ್ಲಿ 1-2 ಶೇಡ್ಸು ಇಷ್ಟ ಆಯಿತು. ಸೊ ಹಾಗಾಗಿ ಅದನ್ನ ನೋಡ್ತಾ ಇದ್ದಾರೆ. ಇಲ್ಲಿ ತುಂಬ ವೆರೈಟೀಸ್ ಅದೇ ಶೇಡಲ್ಸಲ್ಲಿ ಇತ್ತು, ಬಟ್ ಅವಳಿಗೆ ಬಾರ್ಡರ್ ಅಷ್ಟು ಸ್ಯಾಟಿಸ್ಫೈ ಆಗ್ತಾ ಇರಲಿಲ್ಲ. ಸೊ ಒಂದು ಮೆರೂನ್ ಶೇಡ್ ಇತ್ತು, ಇಲ್ಲ ಅಂತಂದರೆ ಪಿಂಕ್ ಶೇಡ್. ಕಾಮನ್ ಆಗಿ ಎಲ್ಲ ಇದರಲ್ಲೂ ಪಿಂಕ್ ಶೇಡೇ ಇರ್ತಾಯಿತ್ತು. ಅವಳದೆಲ್ಲ ಸ್ಯಾರೀಸ್ ತೊಗೊಳೋದ್ರಲ್ಲೂ ಪಿಂಕ್ ಶೇಡ್ ಇರುತ್ತೆ. ಸೊ ಅದರಲ್ಲಿ ಒಂದು ಚೆನ್ನಾಗಿರೋದು ಇದನ್ನ ನಾವು ಚೂಸ್ ಮಾಡಿದ್ವಿ. ಒಂಥರ ಮೆರೂನಿಶ್ ಇದರಲ್ಲಿ ಬಾರ್ಡರಲ್ಲಿ ಬಂದು ಬಾಡಿ ಫುಲ್ ಈ ಥರ ವರ್ಕ್ ಇರೋವಂಥದ್ದು. ಆಮೇಲೆ ತುಂಬ ಹೆವಿ ಅಂದರೆ ಡಾರ್ಕ್ ಗ್ರೀನ್ ಅಂತನೂ ಅಲ್ಲ, ಲೈಟಾಗಿತ್ತು. ಸೊ ಹಂಗಾಗಿ ಅದನ್ನ ನೋಡ್ತಾ ಇದ್ದೀವಿ. ಅದಲ್ಲದೆ ಬೇರೆನೂ ಹುಡುಕ್ತಾ ಇದ್ವಿ. ಅಂದರೆ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ, ನೋಡಿದ ತಕ್ಷಣ ಇಷ್ಟ ಆಗುತ್ತೆ ಅಂತ ಹೇಳ್ತಾರಲ್ವ, ಆ ಥರದ್ದೆಲ್ಲ ಏನೂ ಇರಲಿಲ್ಲ. ಸೊ ಅಲ್ಲಿಂದ ಬೇರೆ ಸೆಕ್ಷನ್ಗೆ ಹೋಗಿದ್ವಿ ಆಯಿತಾ. ಈ ಥರದ್ದು ಈ ಸಾರಿ ಇದ್ರಲ್ಲಿ ಬೇಡ ಅಂತ ಬೇರೆ ಸೆಕ್ಷನ್ಗೆ ಹೋಗೋದು. ಸೊ ಇದೇ ರೀಸನ್ಗೆ ನಾವು ಸುದರ್ಶನ್ನ ಚೂಸ್ ಮಾಡಿರೋದಾಯ್ತು. ಅಟ್ಲೀಸ್ಟ್ ಇಲ್ಲಿ ಈ ಟೈಪ್ ಆಫ್ ಸಿಲ್ಕ್ ಸಾರಿ ಇಷ್ಟ ಆಗಿಲ್ಲ ಅಂದರೆ ಇನ್ನೊಂದು ಕೌಂಟರ್ ಇರುತ್ತೆ, ಅಲ್ಲಿ ಹೋಗ್ಬೋದು ಅಂತ. ಸೊ ಎಲ್ಲನೂ ನೋಡ್ತಾ ಇದ್ವಿ. ಫೈನಲ್ ಆಗಿ ಇಲ್ಲ ಬೇರೆ ಯಾವ್ದಾದ್ರು ಕಲರ್ ಹೋಗೋಣ, ಅಟ್ಲೀಸ್ಟ್ ಬಾರ್ಡರ್ ಸೆಟ್ ಆಗ್ತಿಲ್ಲ ಅಂತ ಇದ್ದಾಗ ಫೈನಲ್ ಆಗಿ ನಮಗೆ ಒಂದು ಕಲರ್ ಅವಳಿಗೆ ತುಂಬಾ ಇಷ್ಟ ಆಯಿತು. ಸೊ ಇನ್ನೊಂದು ಕಲರು ಇಷ್ಟ ಆಯಿತು. ಸೊ ಎರಡನ್ನೂ ವೇರ್ ಮಾಡಿ ತೋರಿಸ್ತಾ ಇದ್ವಿ. ಬಟ್ ಇಲ್ಲಿ ಇವರು ವೇರ್ ಮಾಡಿರೋದು ಅಷ್ಟು ಚೆನ್ನಾಗಿ ಬಂದಿಲ್ಲ. ಅಂದರೆ ತುಂಬ ನೀಟಾಗಿ ಪ್ಲೀಟ್ಸ್ ಎಲ್ಲ ಮಾಡಿಲ್ಲ. ಹಾಗಾಗಿ ನಮಗೆ ಅದು ಇನ್ನೂ ಕರೆಕ್ಟಾಗಿ ಬಂದಿಲ್ಲ. ಬಟ್ ಅವಳಿಗೆ ಇಷ್ಟ ಆಗಿರೋ ಸಾರಿ ಅಂದರೆ ಇದೇನೆ. ಮೇಯ್ನಾಗಿ ಅವಳು ಇಷ್ಟ ಆಗಿರೋದು ಈ ಬಾರ್ಡರ್ ಹೆವಿ ಬಾರ್ಡರು. ಆ್ಯಂಡ್ ಅವಳಿಗೆ ಬೇಕಾಗಿರೋ ಕಲರ್ ಇತ್ತು. ಆ್ಯಂಡ್ ಶೈನಿಂಗ್ ಇತ್ತು. ನಮ್ಮ ಕ್ಯಾಮರಾ ಅಷ್ಟು ಜಸ್ಟಿಫೈ ಮಾಡ್ತಾ ಇಲ್ಲ, ಬಟ್ ನೋಡೋದಕ್ಕಂತೂ ತುಂಬಾ ಶೈನಿಂಗಲ್ಲಿ. ಆಮೇಲೆ ನನಗೆ ಬ್ಲೌಸ್ ಡಿಸೈನ್ ಈ ಥರ ಇಷ್ಟ ಆಯಿತು. ನಿಮ್ಗೆ ಏನು ಎಕ್ಸ್ಟ್ರಾ ವರ್ಕ್ ಮಾಡಿಸೋದೇ ಬೇಡ, ಸಿಂಪಲಾಗಿ ವರ್ಕ್ಸ್ ಮಾಡಿದ್ರೂ ತುಂಬಾ ಚೆನ್ನಾಗಿ ಕಾಣುತ್ತೆ, ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಸೊ ಹಾಗಾಗಿ ಇದನ್ನ ಒಂದು ಟ್ರೈ ಮಾಡಿದ್ವಿ. ಆ್ಯಂಡ್ ಆಲ್ಮೋಸ್ಟ್ ಇದರಲ್ಲೇ ಫಿಕ್ಸ್ ಆಗೋದ್ರಲ್ಲಿ ಇತ್ತು. ಸೊ ಅದಾದಮೇಲೆ ಬೇರೆ ಕಲರ್ಸ್ ಏನಾದರೂ ನೋಡೋಣ, ಒಂದೇ ಥರ ಬೇಡ, 2-3 ವೇರ್ ಮಾಡಿ ನೋಡೋಣ ಅಂತ ಆಪ್ಷನ್ ಆಗಿ ಇಟ್ಟಿದ್ದು. ಬಟ್ ಎಂಡ್ ಆಫ್ ದ ಡೇ ಅವಳು ಇದೇ ತೊಗೊಳ್ಳೋದು ಅಂತ ಒಂದು 90% ಮೈಂಡಲ್ಲಿ ಇದ್ಲು ಆಯಿತಾ. ಸೊ ಹಂಗಾಗಿ ನಾವೆಲ್ಲ ನೋಡ್ತಾ ಇದ್ವಿ. ಒಂದೊಂದು ಸಲ ಪಿಕ್ಚರ್ಸಿಗೆ ನೋಡಿದ್ರೆ ಚೆನ್ನಾಗಿದ್ರು ಪಿಕ್ಚರ್ಸ್ಗೆ ಚೆನ್ನಾಗಿ ಬರೋಲ್ಲ. ಸೊ ಹಂಗಾಗಿ ಫೋಟೋ
ತೊಗೊಂಡೆಲ್ಲ ಚೆಕ್ ಮಾಡ್ತಾ ಇದ್ವಿ ಕರೆಕ್ಟಾಗಿ. ಇದೊಂದು ಸಾರಿ. ಇನ್ನೊಂದು ಅವಳಿಗೆ ಇಷ್ಟ ಆಗಿರೋದು ಗೋಲ್ಡನ್ ಝರಿಯಲ್ಲಿ. ಸೊ ಇದನ್ನು ಚೆಕ್ ಮಾಡಿದ್ವಿ. ಇದು ಚೆನ್ನಾಗಿತ್ತು, ಬಾರ್ಡರ್ ಅದೇ ಥರನೇ ಇತ್ತು. ಬಟ್ ಇದರಲ್ಲಿ ಇದು ಕಲರ್ ಮಾತ್ರ ಚೇಂಜ್ ಆಗಿತ್ತು. ಬಟ್ ಆ್ಯಸ್ ಅ ಏನು ಬ್ರೈಡ್ ಅಂತ ಹೇಳ್ತಾರೆ, ಇಲ್ಲಾರೆ ಮದುವೆಗೆ ತೊಗೊಳೋದ್ರಲ್ಲಿ ಒಂಥರ ಡಲ್ ಅಂತ ಅನ್ನಿಸ್ತಾ ಇತ್ತು. ನೋಡೋದು ಚೆನ್ನಾಗಿತ್ತು. ನಾವೆಲ್ಲ ಅಂದ್ಕೊಂಡಿದ್ದು ಗೋಲ್ಡ್ ಥೀಮ್ಗೆ ಹೋಗೋಣ ಅಂತ. ಬಟ್ ಆ್ಯಸ್ ಅ ಬ್ರೈಡ್ ಆಗಿ ಅವಳಿಗೆ ಈ ಕಲರ್ ಒಂಚೂರು ಡಲ್ಲಾಗಿ ಕಾಣಿಸ್ತಾ ಇತ್ತು ಅಂತ ಅನ್ನಿಸ್ತು. ಅದು ಬಿಟ್ಟರೆ ತುಂಬಾ ಚೆನ್ನಾಗಿ ವರ್ಕ್ ಕೊಟ್ಟಿದ್ರು, ಬಾಡಿ ಫುಲ್ ವರ್ಕ್ ಕೊಟ್ಟಿದ್ರು, ಅದೆಲ್ಲನೂ ಇದು. ಬಟ್ ಫೋಟೋದಲ್ಲಿ ನೋಡಬೇಕಾದ್ರೆ ಆ್ಯಸ್ ಅ ಮೇಕಪ್ ಎಲ್ಲ ಆಗಿ ಎಲ್ಲ ಫೈನಲಾಗಿ ನೋಡಬೇಕಾದ್ರೆ ಅಷ್ಟು ಏನು ಬ್ರೈಟ್ ಆಗಲ್ಲ ಅಂತ ಅಂದ್ಕೊಂಡು ಒಂಥರ ಡಲ್ ಆಗಿ ಇದೆ ಅಂತ. ಫೈನಲ್ ಆಗಿ ನಾವು ಸ್ಟಾರ್ಟಿಂಗಲ್ಲಿ ಏನು ವೇರ್ ಮಾಡಿದ್ಲು ಸಾರಿ, ಅದನ್ನೇ ಅಮ್ಮನ ಕಡೆಯಿಂದ ಅಂತ ಫಿಕ್ಸ್ ಆಗಿದ್ದು. ನೆಕ್ಸ್ಟ್ ಬಂದು ನನ್ನ ಸಾರಿ ಆಯಿತಾ. ಈ ಸಾರಿನ ಸೆಲೆಕ್ಟ್ ಮಾಡಿರೋದು. ಈ ಸಾರಿ ಕತೆ ಕೇಳಿದ್ರೆ ತುಂಬ ಲಾಂಗ್ ಸ್ಟೋರಿ. ಆ್ಯಂಡ್ ಒಂದು 5 ಮಿನಿಟ್ಸಲ್ಲಿ ಮಿನಿಮಮ್ ಅಷ್ಟು ಬೇಗ ಏನೋ ಒಂದು ಸಾರಿ ಸೆಲೆಕ್ಟ್ ಮಾಡಿದ್ದೀವಿ ಅಂತಂದರೆ ಈ 3 ಡೇಸಲ್ಲಿ 2 ಡೇಸಲ್ಲಿ ನನ್ನ ಸಾರಿನೇ ಅಂತ ಹೇಳ್ಬೋದು. ತುಂಬ ಬೇಗ ಒಂದು 5 ಮಿನಿಟ್ಸಲ್ಲಿ ನೋಡಿದ ತಕ್ಷಣ ಇಷ್ಟ ಆಗಿ ತೊಗೊಂಡಿರೋ ಸಾರಿ ಇದು. ಆ್ಯಂಡ್ ಆ್ಯಕ್ಚುಲಿ ಇದರ ಸ್ಟೋರಿ ಏನಪ್ಪ ಅಂತಂದರೆ, ನಾನು ಥಿಂಕ್ ಮಾಡ್ತಾ ಇದ್ದಿದ್ದು ಬ್ಲೂ ಕಲರ್ ಶೇಡಲ್ಲಿ ಹೋಗೋಣ ಅಂತ. ನನಗೆ ಆ ಥರ ರೆಫರೆನ್ಸ್ ಇಟ್ಕೊಂಡಿರೋದು. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಫೋಟೋಸ್ ಎಲ್ಲ ನೋಡಿದಾಗ ಬ್ಲೂ ಕಲರ್ ಹೋಗೋಣ ಇದು ಅಂತ ಅಂದ್ಕೊಂಡಿದ್ದೆ ಆಯಿತಾ. ಬಟ್ ಈ ಸಾರಿ ನೋಡಿದ ತಕ್ಷಣ ಫಸ್ಟ್ ನನ್ನ ಸಿಸ್ಟರ್ಗೆ ಅಂತಲೇ ನೋಡುವಾಗ ಸೆಲೆಕ್ಟ್ ಮಾಡಿರೋದು. ಅದು ನಾನೇ ಸೆಲೆಕ್ಟ್ ಮಾಡಿದ್ದೆ ಅವಳಿಗೆ. ಬಟ್ ಅವಳು ಬೇಡ, ಪಿಂಕ್ ಕಲರ್ ಬಾರ್ಡರ್ ಬೇಡ ಅಂತ ಹೇಳ್ತಾ ಇದ್ಲು. ಸೊ ಹಾಗಾಗಿ ನನಗೆ ಅದನ್ನ ಬಿಡೋದಕ್ಕೆ ಮನಸ್ಸೇ ಇರಲಿಲ್ಲ, ಲಿಟ್ರಲಾಗಿ ಮನಸ್ಸಿರಲಿಲ್ಲ. ಸೊ ಹಾಗಾಗಿ ಫಸ್ಟ್ ನಾನು ಈ ಥರ ವೇರ್ ಮಾಡಿ ನೋಡಿದೆ, ಈ ಥರ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ. ಆ್ಯಂಡ್ ಅದೇ ಫಿಕ್ಸ್, ಆ ಟೈಮಲ್ಲೇ ಫಿಕ್ಸ್ ಆಗೋದೆ ಇದನ್ನು ಇದೇ ಸಾರಿ ತೊಗೊಳ್ಳೋದು ಅಂತ. ಇಲ್ಲಿ ನನ್ನ ಸಿಸ್ಟರ್ ಇದು ಮಾಡ್ತಿದ್ದಾಳೆ, ಅದು ನನ್ನ ಗೋಲ್ಡ್ ಥೀಮ್ ಅಂತ ಅಂದ್ಕೊಂಡಿದ್ದು, ನೀನು ಬ್ಲೂ ಕಲರ್ ಅಂತ ಅಂದ್ಕೊಂಡಿರೋದು, ಇವಾಗ ನೀನು ಇದನ್ನ ತೊಗೋತಿದ್ಯಾ ಅಂತ ರೇಗಿಸ್ತಾ ಇದ್ಲು. ಬಟ್ ನನಗೆ ಅದನ್ನ ಫುಲ್ ಡೀಟೇಲಾಗಿ ನೋಡಬೇಕಾಗಿತ್ತು. ಸೊ ಇಲ್ಲಿ ಓಪನ್ ಮಾಡಿ ನೋಡಿದಾಗ ಈ ಥರ ಇದು ಬ್ಲೌಸ್ ಪೀಸ್ ಬರುತ್ತೆ. ಆ್ಯಂಡ್ ಪಲ್ಲುನೂ ತುಂಬಾ ಚೆನ್ನಾಗಿದೆ, ಬಾಡಿ ಫುಲ್ ಈ ಥರ ವರ್ಕ್ ಇರುತ್ತೆ. ಅಲ್ಲಲ್ಲಿ ಏನೋ ಪಿಂಕ್ ಕಲರ್ದು ಫ್ಲವರ್ ಡಿಸೈನ್ ಥರ ಕೊಟ್ಟಿದ್ದಾರೆ. ಇಡೀ ಬಾಡಿ ಈ ಥರ ವರ್ಕ್ ಇರುತ್ತೆ. ಆ್ಯಂಡ್ ಒಂಥರ ಶೈನಿಂಗ್ ಥರ ಇತ್ತು. ಸಖತ್ತಾಗಿದೆ ಸಾರಿ ಅಂತೂ, ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಲಿಟ್ರಲಿ ನಾನು ಬೇರೆ ಯಾವುದು ಸಾರಿ ನೋಡಿಲ್ಲ, ಲಿಟ್ರಲಾಗಿ ಯಾವುದೂ ನೋಡಿಲ್ಲ. ಇದೊಂದನ್ನೇ ನೋಡಿದೆ, 5 ನಿಮಿಷದಲ್ಲಿ ಇದನ್ನ ಫಿಕ್ಸ್ ಮಾಡಿಕೊಂಡು ಇದೇ ಫೈನಲ್ ಅಂತ ನಮ್ಮಮ್ಮ ಕೊಡಿಸೋ ಸೀರೆ ಅಂತ ಫಿಕ್ಸ್ ಆಗಿಬಿಟ್ಟೆ. ಸೊ ಇವಾಗಲೂ ಹೇಳ್ತಿದ್ದಾಳೆ, ನೋಡು ಯೋಚನೆ ಮಾಡು, ಇದ್ದೇ ತಗೋತೀಯಾ ಏನು, ಅಯ್ಯೋ ನಾನು ಅಂತ. ಆಮೇಲೆ ನಮ್ಮ ಸೋನು ಹೇಳ್ದೆ ತುಂಬ ಚೆನ್ನಾಗಿದೆ ಅಂತ. ಸೊ ಚೆನ್ನಾಗಿ ಬೈತಿದ್ದಾಳೆ ಆಯಿತಾ ನನಗೆ. ಆದ್ರೂ ಲಾಸ್ಟಲ್ಲಿ ಪಾಪ ಪರವಾಗಿಲ್ಲ ತಗೋ, ನಾನು ಬೇರೆ ಕಲರ್ ಬಾರ್ಡರ್ ತಗೋತೀನಿ, ನೀನು ಈ ಕಲರ್ ಪಿಂಕ್ ಕಲರ್ ಬಾರ್ಡರ್ ಅಲ್ವಾ, ಸೊ ಏನು ಡಿಫ್ರೆನ್ಸ್ ಆಗಲ್ಲ ಅಂತೇಳಿ ಫೈನಲಾಗಿ ಅವಳೇ ಅಗ್ರಿ ಆದಳು. ಆ್ಯಂಡ್ ನನಗೂ ಈ ಸಾರಿ ಬಿಟ್ಕೊಳ್ಳೋದಕ್ಕಂತೂ ಇಷ್ಟ ಇರಲಿಲ್ಲ. ಫೈನಲಾಗಿ ಇದೇ ನನ್ನ ಮದುವೆ ಸಾರಿ, ನನ್ನ ತಂಗಿ ಮದುವೆ ಸಾರಿ ಅಂತ ಫಿಕ್ಸ್ ಆಗಿ ತೊಗೊಂಡಿದ್ದಾಯಿತು. ನೆಕ್ಸ್ಟ್ ನಮ್ಮ ಅತ್ತಿಗೆಗೆ ಸಾರಿ ನೋಡ್ತಾ ಇದ್ದೀವಿ. ಸೊ ಅವರು ನಮ್ಮ ಅಣ್ಣ ಮತ್ತು ಅತ್ತಿಗೆ ನಮ್ಮ ಮದುಮಗಳನ್ನ ಕೈ ಹಿಡ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ಅವ್ರಿಗೆ ಸಾರಿ ಕೊಡಬೇಕು. ಸೊ ಹಂಗಾಗಿ ಅವ್ರಿಗೆ ಲ್ಯಾವೆಂಡರ್ ಅಂತ ಮೊದಲೇ ಹೇಳಿದ್ರು ಆಯಿತು. ಸೊ ಹಂಗಾಗಿ ಅದೇ ಫಿಕ್ಸ್ ಆಗಿತ್ತು. ಒಂದು ರೆಫರೆನ್ಸ್ ಇಟ್ಕೊಂಡು ಹೋಗಿದ್ವಿ, ಲ್ಯಾವೆಂಡರ್ದೇ ಬೇಕು ಅಂತ. ಅದರಲ್ಲಿ ಇದು ತುಂಬಾ ಇಷ್ಟ ಆಗಿದ್ದು ಎಲ್ರಿಗೂ, 3 ಜನಕ್ಕೂ ತುಂಬ ಇಷ್ಟ ಆಯಿತು. ಈವನ್ ಅತ್ತಿಗೆಗೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಲ್ಯಾವೆಂಡರಲ್ಲಿ ತುಂಬ ಆಪ್ಷನ್ ಇತ್ತಾಯ್ತು. ಅದು ಲೈಟಾಗಿ ಈ ಥರ ಡಿಸೈನ್ ಬಂದಿರೋದು, ವರ್ಕ್ ಬಂದಿರೋದು, ಪ್ಲೇನಲ್ಲಿರೋದು ಎಲ್ಲನೂ ಇತ್ತು. ಅದರಲ್ಲಿ ನಮಗೆ ಇಷ್ಟ ಆಗಿರೋದು ಬಾರ್ಡರು, ಬಾಡಿ ಇದೆಲ್ಲ ನೋಡಿದಾಗ ನಮಗೆ ಇಷ್ಟ ಆಗಿರೋದು ಈ ಸಾರಿ. ಆ್ಯಂಡ್ ಈವನ್ ಅತ್ತಿಗೆಗೂ ತುಂಬಾ ಚೆನ್ನಾಗಿ ಅನ್ನಿಸ್ತು ಆಯಿತಾ. ಸೊ ಅದಕ್ಕೆ ಇದನ್ನ ಸೆಲೆಕ್ಟ್ ಮಾಡಿದ್ದಾಯಿತು. ಆಮೇಲೆ ಮದುಮಗಳಿಗೆ ಅಂದರೆ ನನ್ನ ತಂಗಿಗೆ ಇವಾಗ ಹಿಂದಿನ ದಿನ ಪೂಜೆ ಇರುತ್ತೆ ನಮ್ಮ ಮನೆಯಲ್ಲಿ, ಸತ್ಯನಾರಾಯಣ ಪೂಜೆ. ಸೊ ಸತ್ಯನಾರಾಯಣ ಪೂಜೆಗೆ ಸಾರಿ ಬೇಕಾಗಿತ್ತು. ಅವಳ ಮೈಂಡಲ್ಲಿ ಇದ್ದಿದ್ದು ಆರೆಂಜ್ ಸಾರಿ ಅಂತ ಸ್ಟಾರ್ಟಿಂಗಲ್ಲಿ ಇದ್ದಿದ್ದಾಯ್ತಾ. ಬಟ್ ಹೋಗ್ತಾ ಅದು ಯಾವ ಥರ ಆಯಿತು ಅಂತಂದರೆ, ಈ ರಸ್ಟೆಡ್ ಆರೆಂಜು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಒಂಥರ ಈ ಮೀಶೋದಲ್ಲಿ ಸಿಗುತ್ತಲ್ವ, ಆ ಥರ ಎಲ್ಲ ಕಾಮನ್ ಆಗಿಬಿಟ್ಟಿದೆ, ತುಂಬಾ ಕಾಮನ್ ಆಗಿಬಿಟ್ಟಿದೆ. ಬಟ್ ಆ ಥರ ರಸ್ಟೆಡ್ ಆರೆಂಜಲ್ಲಿ ಬೇಡ, ಲೈಟ್ ಶೇಡಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಇವಾಗ ನೋಡ್ತಾ ಇದ್ದೀವಿ. ಎಲ್ಲನೂ ಈ ಥರ ಆರೆಂಜ್ ಇಶ್ಯೂ, ಒಂಥರ ಈ ಆರೆಂಜೂ ಒಂಥರ ಡಿಫ್ರೆಂಟ್ ಆಗಿತ್ತು, ಇದನ್ನು ಚೆನ್ನಾಗಿತ್ತು, ಇದನ್ನೊಂದು ಸೈಡಲ್ಲಿ ಇಟ್ಟಿದ್ವಿ. ಅದು ಬಿಟ್ಟು ನಮಗೆ ಬೇರೆ ಯಾವುದು ಅಂತಂದರೆ ಈ ಸಾರಿ ತುಂಬಾ ಇಷ್ಟ ಆಯಿತು. ವೈಟ್ ಬಾರ್ಡರ್ ಮತ್ತು ಈ ಥರ ಬಾಡಿ ಫುಲ್ ಈ ಥರ ವರ್ಕ್ ಇರುತ್ತೆ. ಇದೆರಡಕ್ಕೂ ಕಂಪೇರ್ ಮಾಡಿದಾಗ ಒಂಚೂರು ಕನ್ಫ್ಯೂಷನ್ ಇತ್ತು ಯಾವುದನ್ನ ತೊಗೊಳ್ಳೋದು ಅಂತ. ಸೊ ಹಂಗೆ ನೋಡಿದರೆ ಅವಳಿಗೆ ಬಾರ್ಡರ್ ಯಾವ ಥರ ಅಂತಂದರೆ ಕಡಿಮೆ ಬಾರ್ಡರ್, ಚಿಕ್ಕ ಬಾರ್ಡರ್ ಇದ್ದಿದ್ದು. ಆಮೇಲೆ ಪಲ್ಲು ಎಲ್ಲ ನೋಡಿಕೊಂಡು, ಆಮೇಲೆ ಬ್ಲೌಸ್ ಡಿಸೈನ್ ಯಾವ ಥರ ಬರುತ್ತೆ ಎಲ್ಲ ನೋಡಿಕೊಂಡು ಎರಡಲ್ಲಿ ಯಾವ್ದು ಚೂಸ್ ಮಾಡೋಣ ಅಂತ ಡಿಫಿಕಲ್ಟ್ ಆಗ್ತಾಯಿತ್ತು. ಸೊ ಫೈನಲ್ ಆಗಿ ಅವಳು ಇದೆರಡರಲ್ಲಿ ಯಾವ್ದಾದ್ರು ಒಂದು ತೊಗೊಳ್ಳೋಣ ಡಿಸೈಡ್ ಮಾಡ್ಕೊಂಡು ಒಂದು ಈ ವೈಟ್ ಕಲರ್ ಕ್ರೀಮ್ ಕಲರ್ ಬಾರ್ಡರ್ ಇದೆಯಲ್ಲ ಅದನ್ನೇ ಫೈನಲೈಸ್ ಮಾಡಿದ್ಲು.
ಆ್ಯಂಡ್ ಅದೇ ಥೀಮಲ್ಲಿ ಅದೇ ಶೇಡಲ್ಲಿ ಸ್ವಲ್ಪ ಡಾರ್ಕ್ ಆರೆಂಜಿಸ್ನ ನಮ್ಮ ಅಮ್ಮನಿಗೆ ಹಿಂದಿನ ದಿನ ಪೂಜೆಗೆ ಅಂತ ತೊಗೊಂಡ್ವಿ. ಸೇಮ್ ಅವ್ರಿಗೂ ಸ್ಮಾಲ್ ಬಾರ್ಡರೇ ಇಷ್ಟ ಆಗುತ್ತೆ, ಅದ್ರ ಜೊತೆಗೆ ಈ ಥರ ಕ್ರೀಮಿಶ್ ಇವಾಗ ಟ್ರೆಂಡ್ ಆಗಿರೋ ಬಾರ್ಡರಲ್ಲೋ, ಸೊ ಹಂಗಾಗಿ ಅದೂ ಇಷ್ಟ ಆಗುತ್ತೆ. ಅದು ಇಲ್ಲಾಂದರೆ ಪೀಚ್ ಕಲರ್ದು ಈ ಥರ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡು ಯಾವುದಾದ್ರು ಒಂದು ತೊಗೊಳ್ಳೋಣ ಅಂತ ಅಂದ್ಕೊಂಡು ಫೈನಲಾಗಿ ಈ ಸ್ಯಾರಿನ ನಾವು ಅಮ್ಮನಿಗೆ ಹಿಂದಿನ ದಿನ ಪೂಜೆಗೆ ಅಂತ ಇಟ್ಕೊಂಡ್ವಿ. ಆ್ಯಂಡ್ ಇವನ್ ನನ್ನ ತಂಗಿದೂ ಆಲ್ಮೋಸ್ಟ್ ಸೇಮ್ ಇದೆ ಸ್ಯಾರಿ. ಅಮ್ಮನಿಗೆ ಒಂಚೂರು ಡಾರ್ಕ್ ಕಲರ್ ಇರುತ್ತೆ, ಇವಳಿಗೆ ನನ್ನ ತಂಗಿದು ಒಂಥರ ಲೈಟ್ ಶೇಡ್ ಇರುತ್ತೆ. ಇಬ್ಬರದೂ ಡಿಸೈನ್ ಮತ್ತು ಪ್ಯಾಟರ್ನ್ ಒಂಚೂರು ಚೇಂಜ್ ಇರುತ್ತೆ ಅಷ್ಟೇ, ಆಲ್ಮೋಸ್ಟ್ ಎಲ್ಲನೂ ಸೇಮು. ಸೊ ಹಂಗಾಗಿ ಇದೆರಡು ಸಾರಿನ ಸೆಲೆಕ್ಟ್ ಮಾಡಿದ್ವಿ. ಆ್ಯಂಡ್ ಇಷ್ಟೆಲ್ಲ ಸಾರಿ ನೋಡಬೇಕಾದ್ರೆ ನಿಜವಾಗ್ಲೂ ಒಂಥರ ಕನ್ಫ್ಯೂಷನ್ಸ್, ಎಲ್ಲನೂ ಚೆನ್ನಾಗಿದೆ, ಎಲ್ಲನೂ ತೊಗೊಳ್ಳೋಣ ಇಲ್ಲ ಅಂತಾರೆ ಆ ಥರ ಫೀಲ್ ಆಗ್ತಾಯಿತ್ತು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮ್ಗೆ ಯಾವ ಥರ ಅಂತಂದರೆ, ನಮ್ಮ ಸೋನು ಅಂತೂ ಬೆಳಿಗ್ಗೆ 9 ಗಂಟೆಗೆ ಬಂದಿದ್ದಾರೆ ಆಯಿತಾ ಈ ಶಾಪ್ಗೆ. ಸುದರ್ಶನ್ ಸಿಲ್ಕಲ್ಲೇ ಇದ್ದೀವಿ, ಬೆಳಿಗ್ಗೆಯಿಂದ ಸಂಜೆ ತನಕ ಸುದರ್ಶನ್ ಸಿಲ್ಕಲ್ಲೇ ಇದ್ದೀವಿ. ಈಗ ಟೈಮ್ ಆಲ್ಮೋಸ್ಟ್ 2:30 ಆಯಿತು. ಫುಲ್ ಬೇಜಾರು ಮಾಡ್ಕೊಂಡಿದ್ದ, ಏನು ಎಷ್ಟು ಆಯ್ತಾ ಅಂತ ಕೇಳ್ತಾ ಇದ್ದ. ಸೊ ಹಂಗಾಗಿ ಅವನ್ನ ಒಂಚೂರು ಇದು ಮಾಡ್ಕೊಳ್ಳೋದಕ್ಕೆ ಮೇಲ್ಗಡೆ ಕ್ಯಾಂಟೀನ್ ಸೆಕ್ಷನ್ ಇತ್ತಾಯ್ತಾ, ಅವ್ರ ಲಂಚ್ಗೆ ಹೋಗೋಣ ಅಂತ ಇವಾಗ ಲಂಚ್ಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಐಸ್ ಕ್ರೀಮ್ ಕೊಡಿಸಿ ಸಮಾಧಾನ ಮಾಡಿದ್ದಾಯಿತು. ಫುಲ್ ಬೇಜಾರು ಮಾಡ್ಕೊಂಡಿದ್ದ, ಮನೆಗೆ ಹೋಗೋಣ ಅಂತ ಒಂಥರ ಹಠ ಮಾಡ್ತಾಯಿದ್ದ. ಸೊ ಹಂಗಾಗಿ ಅವ್ರನ್ನ ಪ್ಯಾಂಪರ್ ಮಾಡೋದಕ್ಕೆ ಇಲ್ಲಿ ಫಸ್ಟ್ ನಾವು ಇದು ಐಸ್ ಕ್ರೀಮ್ನೇ ಕೊಟ್ವಿ. ಅದಾದಮೇಲೆ ಲಂಚ್ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡು ಲೈಟಾಗಿ ಈ ಥರ ಇಲ್ಲಿ ಲಂಚ್ ನನಗೆ ಇಷ್ಟ ಆಯಿತು. ಸ್ಯಾಂಡ್ವಿಚ್ ನನ್ನ ತಂಗಿ ತೊಗೊಂಡು, ನನ್ನ ಇನ್ನೊಬ್ಳು ವೆಜ್ ಫ್ರೈಡ್ ರೈಸ್ ತೊಗೊಂಡು, ಸೊ ನಾನು ಸ್ಯಾಂಡ್ವಿಚ್ ತೊಗೊಂಡೆ. ಆ್ಯಂಡ್ ಟ್ರಸ್ಟ್ ಮೀ, ಇವಾಗವರೆಗೂ ನಾವು ಸ್ಯಾರಿ ಸೆಲೆಕ್ಟ್ ಮಾಡಿರೋದು ತುಂಬಾ ಕಡಿಮೆ ಆಯಿತಾ. ನನ್ನ ಸೆಲೆಕ್ಟ್ ಆಗಿದೆ, ನನ್ನ ಸಿಸ್ಟರ್ದು ಆಗಿಲ್ಲ, ಇನ್ನು ನನ್ನ ತಂಗಿದೂ ಇನ್ನೂ ತುಂಬ ಸ್ಯಾರಿ ಸೆಲೆಕ್ಷನ್ ಮಾಡೋದಕ್ಕಿದೆ. ಇದು ಮದುವೆ ಟೈಮಲ್ಲಿ ತುಂಬ ಬೇಕಾಗುತ್ತಲ್ಲ ಈ ಸೆಲೆಕ್ಷನ್ ಮಾಡೋದಕ್ಕಿದೆ. ಆಮೇಲೆ ರಿಲೇಟಿವ್ಸ್ ಕೆಲವ್ರಿಗೆ ಕೊಡ್ತಾಯಿದ್ವಿ, ಸೊ ಅವ್ರಿಗೂ ಸೆಲೆಕ್ಟ್ ಮಾಡೋದಕ್ಕಿದೆ. ನಮ್ಮ ಅಮ್ಮಂದು ಹಿಂದಿನ ದಿನದ್ದು ಸ್ಯಾರಿ ಆಗಿದೆ ಆಯಿತಾ, ಪೂಜೆದು, ಇನ್ನೂ ಮದುವೆ ದಿನದ ಸ್ಯಾರಿ ಆಗಿಲ್ಲ. ಸೊ ತುಂಬ ಅಂದರೆ ಲಿಟ್ರಲಾಗಿ ಯಾವ ಥರ ಪೆಂಡಿಂಗ್ ಇದೆ ಅಂತಲೇ ಫುಲ್ ಪೆಂಡಿಂಗ್ ಇತ್ತು. ಆದ್ರೂ ನಮಗೆ ಯಾವ ಥರ ಸುಸ್ತಾಗಿತ್ತು ಅಂದರೆ ಆ ದಿನ ಅಂತೂ ಹೇಳೋಕ್ಕಾಗಲ್ಲ, ಅಷ್ಟು ಸುಸ್ತಾಗಿತ್ತು. ಇನ್ನೂ 50%ಗಿಂತ ಅಲ್ಲಿ ಅಟ್ಲೀಸ್ಟ್ ಒಂದು 25% ಕಂಪ್ಲೀಟ್ ಆಗಿರಲಿಲ್ಲ. ಮಕ್ಕಳು ನೋಡಬೇಕಾಗಿತ್ತು. ಸೊ ಅದಕ್ಕೆ ಬೇಗ ತಿನ್ಕೊಂಡು ಇವಾಗ ಎಷ್ಟು ಕಂಪ್ಲೀಟ್ ಆಗುತ್ತೋ ಫಸ್ಟ್ ಡೇ ಅಷ್ಟು ಎಲ್ಲನೂ ಕಂಪ್ಲೀಟ್ ಮಾಡೋಣ, ಅದಾದಮೇಲೆ ನೆಕ್ಸ್ಟ್ ಡೇ ಎಲ್ಲ ಇಟ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡು ಸಾರಿ ಸೆಕ್ಷನ್ದೆಲ್ಲ ಮುಗಿಸೋಣ ಅಂತ ಅಂದ್ಕೊಂಡು ಫಸ್ಟ್ ನಾವು ಇದನ್ನ ಬೇಗ ತಿನ್ಕೊಂಡ್ವಿ. ಆ್ಯಂಡ್ ಸಾರಿ ತಗೊಂಡು ಈ ಥರ ಕನ್ಫ್ಯೂಷನ್, ಏನು ತೊಗೊಂಡು ಯಾವ ತೊಗೊಳೋದು ಬೇಡ, ಲಿಟ್ರಲಾಗಿ ಯಾವ ಥರ ಹೆಡ್ಡೇಕ್ ಆಗಿತ್ತು ಅಂದರೆ ಅಷ್ಟು ಕನ್ಫ್ಯೂಷನ್ ಆಗಿತ್ತು. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಇವಾಗ ಲೆಹೆಂಗಾ ಸೆಕ್ಷನ್ಗೆ ಬಂದ್ವಿ ಆಯಿತಾ. ಸೊ ಲೆಹೆಂಗಾ ತೊಗೋಣ, ಅಟ್ಲೀಸ್ಟ್ ನೋಡೋಣ ಅಂತ. ಸೊ ನನ್ನ ಸಿಸ್ಟರ್ಗೆ ಇವಾಗ ಫಸ್ಟ್ ನೋಡ್ತಾ ಇದ್ದೀವಿ. ಲ್ಯಾವೆಂಡರಲ್ಲಿ ಅವಳ ಮೈಂಡಲ್ಲಿ ಇದ್ದಿದ್ದು, ಲ್ಯಾವೆಂಡರಲ್ಲೇ ಲೆಹೆಂಗಾ ತೊಗೊಳ್ಳೋಣ ಅಂತ. ಅದರಲ್ಲಿ ಅವಳಿಗೆ ತುಂಬ ಇಷ್ಟ ಆಗಿರೋದು ಈ ಲೆಹೆಂಗಾ ಆಯಿತಾ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಥರ ಬ್ರಾಡ್ ಆಗಿದೆ ಆ್ಯಂಡ್ ಲೆಂತ್ ವೈಸು ಚೆನ್ನಾಗಿದೆ. ಬಟ್ ನಾನು ಕಂಪೇರ್ ಮಾಡಿದಾಗ, ನನಗೆ ಹಾಕಿದಾಗ ನನಗೆ ಅಷ್ಟು ಲೆಂತ್ ಇರಲಿಲ್ಲ ನಂದು. ಸೊ ಹಂಗಾಗಿ ನನಗೆ ಆಪ್ಷನೇ ಇಲ್ಲ, ಆಬ್ವಿಯಸ್ಲಿ ಹೊರಗಡೆನೇ ತೊಗೋಬೇಕು ಅಂತ ಅಂದ್ಕೊಂಡು ನಾನು ಇಲ್ಲಿ ಈ ಲೆಹೆಂಗಾನ ಫೈನಲ್ ಮಾಡೋದು. ತುಂಬಾ ಚೆನ್ನಾಗಿದೆ, ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಅದಾದಮೇಲೆ ನಮ್ಮ ಸೋನು ಬಬ್ಲಿಗೆ ಈ ಥರ ಬ್ಲೇಸರ್ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡು ಬ್ಲೇಸರ್ ಸೆಕ್ಷನ್ಗೆ ಬಂದ್ವಿ. ಸೊ ಬ್ಲೇಸರ್ಸಲ್ಲಿ ಅಂದರೆ ತುಂಬಾ ವೆರೈಟಿ ಅನಿಮಲ್ಸ್ ಶೇಡಲ್ಲಿ ಇತ್ತು. ಬಟ್ ನನಗೆ ಬ್ಲ್ಯಾಕಲ್ಲೇ ಈ ಥರ ಬ್ಲೇಸರ್ಸ್ ಬೇಕು, ರಿಸೆಪ್ಷನ್ ಟೈಮಲ್ಲಿ ಹಾಕೋದಕ್ಕೆ ಬ್ಲ್ಯಾಕಲ್ಲೇ ಬೇಕು ಅಂದ್ಕೊಂಡು ಹುಡುಕ್ತಾ ಇದ್ದೀವಿ. ಬಟ್ ಇವ್ರದ್ದು ನನ್ನ ಮಕ್ಳದ್ದು ಏನು ಪ್ರಾಬ್ಲಮ್ ಅಂದರೆ, ಟ್ವಿನ್ಸ್ ಆಗಿರೋದ್ರಿಂದ ಸೇಮ್ ಸೈಜ್ ಸಿಗೋಲ್ಲ. ಒಂದು ಅಪ್ಪರ್ ಸೈಜು, ಲೋವರ್ ಸೈಜು. ಅಪ್ಪರ್ ಸೈಜ್ ಅಂದರೆ ತುಂಬ ದೊಡ್ಡದಾಗುತ್ತೆ, ಲೋವರ್ ಅಂತಂದರೆ ತುಂಬ ಕಡಿಮೆ ಆಗುತ್ತೆ. ಸೊ ಆ ಥರ ಕನ್ಫ್ಯೂಷನ್ಸ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮಗೆ ಇವಾಗ ಅಪ್ಪರ್ ಲೋವರ್ ತೊಗೊಂಡ್ರು ಇವಾಗ ಪ್ಯಾಂಟ್ ತುಂಬ ಚಿಕ್ಕದಾಗುತ್ತೆ, ಇಲ್ಲಾಂದರೆ ತುಂಬ ದೊಡ್ಡದಾಗುತ್ತೆ, ಈ ಥರ ಕನ್ಫ್ಯೂಷನ್ಸ್. ಆ್ಯಂಡ್ ನಿಮಗೆ ಪ್ಯಾಂಟ್ ಆದರೆ ಹೆಂಗಾದ್ರೂ ಶಾರ್ಟ್ ಮಾಡಿಸ್ಬೋದು. ಈ ಕಡೆ ಬ್ಲೇಸರೂ ಅಷ್ಟೇ ತುಂಬ ಲೆಂತಿ ಆಗಿದೆ. ಸೊ ಹಂಗಾಗಿ ಅದನ್ನ ಬೇಡ ಬೇರೆ ಕಡೆ ಶಾಪಲ್ಲಿ ನೋಡೋಣ. ಅಟ್ ದ ಎಂಡ್ ಆಫ್ ದ ಡೇ ಎಲ್ಲೂ ಸಿಕ್ಕಿಲ್ಲ ಅಂತಲೇ ಬೇರೆ ಇದೇ ಶಾಪಿಗೆ ಬರೋಣ ಅಂತ ಡಿಸೈಡ್ ಮಾಡಿದ್ವಿ. ನೆಕ್ಸ್ಟ್ ಹೊರಟಿದೆ ನಮ್ಮ ಲೆಹೆಂಗಾ ಫೈಂಡ್ ಔಟ್ ಮಾಡೋದಕ್ಕೆ. ತುಂಬ ಕಡೆ ಹೊರಟಿದ್ವಿ. ಮೇನ್ ನನ್ನ ಪ್ರಾಬ್ಲಮ್ ಏನು ಅಂತಂದರೆ, ನನ್ನ ಹೈಟ್ ಬಂದು 5'10" ಆಯಿತಾ. ನನ್ನ ಸ್ಕರ್ಟ್ ಅಂತೂ ಸಿಗೋದೇ ಇಲ್ಲ, ತುಂಬ ಕಡೆ ಹುಡ್ಕಿದ್ವಿ. ಫೈನಲ್ ಆಗಿ ಈ ಶಾಪಲ್ಲೊಂದು ಲೆಂತ್ ಸಿಕ್ತು. ಆರೆಂಜ್ ಶೇಡ್ ಬೇಕು ಅಂತ ನೋಡಿದ್ರೆ ನಂಗೆ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ, ಹೆವಿ ವರ್ಕ್ ಅಂತ ಫೀಲ್ ಆಯಿತು. ಸೊ ಹಂಗಾಗಿ ನಂಗೆ ಇದನ್ನ
ಬೇಡವೇ ಬೇಡ ಅಂತ ಅಂದ್ಕೊಂಡೆ. ಬೇರೆ ಏನಾದರೂ ನನ್ನ ಸೈಜ್ ಸಿಗುತ್ತಾ, ನನ್ನ ಲೆಂತ್ಗೆ ಸಿಗುತ್ತಾ ಅಂತ ಡಿಸೈಡ್ ಮಾಡಿದೆ. ಫೈನಲ್ ಆಗಿ ನನಗೆ ತುಂಬ ಇಷ್ಟ ಆಗಿರೋ ಲೆಹೆಂಗಾ ಇದು. ತುಂಬಾ ಅಟ್ರಾಕ್ಟಿವ್ ಆಗಿದೆ. ಕಲರು ನಾನು ಏನು ಹೇಳಿದ್ದೀನಿ ಅದೇ ಥರನೇ ನನಗೆ ಸಿಕ್ತು. ಆ್ಯಂಡ್ ಲೆಂತ್ ವೈಸೂ ತುಂಬಾ ಚೆನ್ನಾಗಿದೆ. ಫೈನಲ್ ಆಗಿ ನಾನು ಏನೂ ನೋಡಿಲ್ಲ. ಹಂಗೆ ನೋಡಿದ್ರೆ ನನ್ನ ಸಾರಿನೂ ಬೇಗ ಸೆಲೆಕ್ಟ್ ಆಯಿತು, ನನ್ನ ಈ ಲೆಹೆಂಗಾನು ತುಂಬಾ ಬೇಗ ಸೆಲೆಕ್ಟ್ ಆಯಿತು. ಇದರಲ್ಲಿ ತುಂಬ ಇಷ್ಟ ಆಗಿರೋದು ನನಗೆ ವೇಲು ತುಂಬ ಇಷ್ಟ ಆಯಿತು. ಆ್ಯಂಡ್ ರೆಡಿಮೇಡ್ ವರ್ಕು ಬೇರೆ ತುಂಬ ಚೆನ್ನಾಗಿದೆ. ಫೈನಲ್ ಆಗಿ ಇದೇ ಸೆಲೆಕ್ಟ್ ಮಾಡಿದೆ. ಟೈಮ್ ಆಲ್ಮೋಸ್ಟ್ ಇವಾಗ 7:30 ನೈಟ್ ಆಗಿತ್ತು. ಸೊ ಮನೆಗೆ ಹೊರಡಲೇಬೇಕಾಗಿತ್ತು. ಸೊ ಹಂಗಾಗಿ ಇದು ನಮ್ಮ ಫಸ್ಟ್ ಡೇ ಶಾಪಿಂಗು. ನೆಕ್ಸ್ಟ್ ಡೇ ಶಾಪಿಂಗ್ ಪಾರ್ಟ್ 2 ಅಲ್ಲಿ ಬರುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು.